ತೆಲಂಗಾಣದ ಚಿಟ್ಟಿ ಬಾಬು ಎಂಬಾತನು ಮೋಹನ್ ಬಾಬು ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ಸೌಂದರ್ಯ ಸಾವಿಗೆ ಮೋಹನ್ ಬಾಬು ಕಾರಣ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಚಿಟ್ಟಿ ಬಾಬು ಅನ್ನೋನು ಈಗ ಮೋಹನ್ ಬಾಬು ವಿರುದ್ಧ ದೂರನ್ನ ಕೊಟ್ಟಿರೋದು. ಸೌಂದರ್ಯ ಸಾವಿಗೆ ಮೋಹನ್ ಬಾಬು ಕಾರಣ ಎಂದು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ಶಂಷಾಬಾದ್ನ ಜಲ್ಲಾಪಲ್ಲಿ ಇದೆಯಲ್ವಾ, ಅಲ್ಲಿ 6 ಎಕರೆ ಜಮೀನಿದೆ. ಆ ಜಮೀನಿಗೆ ಸಂಬಂಧಪಟ್ಟಂತೆ ಈಗ ಮೋಹನ್ ಬಾಬುನೇ ಕೊಲೆ ಮಾಡಿಸಿರೋದು ನನಗೆ ಮಾರಾಟ ಮಾಡುವಂತೆ ಕೇಳಿಕೊಂಡಿದ್ರಂತೆ. ಇದಕ್ಕೆ ವಿರೋಧವನ್ನು ಸೌಂದರ್ಯ ಸಹೋದರ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆ ಸೌಂದರ್ಯ ಕೊಲೆಗೆ ಸಂಚು ರೂಪಿಸಿದ್ರು ಅನ್ನುವಂಥ ದೂರು ದಾಖಲು ಮಾಡಿದ್ದಾರೆ. ಸೌಂದರ್ಯ ಸಾವು ಆಕಸ್ಮಿಕವಲ್ಲ, ಪ್ರೀ ಪ್ಲ್ಯಾಂಡ್ ಕೊಲೆ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ದೂರಿನಲ್ಲಿ. ಸೌಂದರ್ಯ ಸಾವಿನ ಬಳಿಕ ಆ ಜಾಗವನ್ನು ಮೋಹನ್ ಆಕ್ರಮಿಸಿಕೊಂಡಿದ್ದಾರೆ. ಅದನ್ನು ತೆರವು ಮಾಡಿ ಅಂತ ಪೊಲೀಸರಿಗೆ ಚಿಟ್ಟಿ ಬಾಬು ದೂರಿನ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಇದರ ಹಿಂದೆ ಒಂದು ಜಮೀನು ವಿವಾದ ಸುತ್ತಾಕೊಳ್ತಾ ಇದೆ. ಅಂದರೆ ಇಲ್ಲಿ 6 ಎಕರೆ ಜಮೀನೇನಿದೆ ಅದರ ಮೇಲೆ ತೆಲುಗು ನಟ, ಹಿರಿಯ ನಟ ಮೋಹನ್ ಬಾಬು ಕಣ್ಣು ಹಾಕಿದ್ರು. ಆ ಸಂದರ್ಭದಲ್ಲಿ ಅವ್ರ ಸಹೋದರ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಆ ಜಮೀನನ್ನು ತಮ್ಮ ಕಬ್ಜಾ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನ ಕೊಲೆ ಮಾಡಿಸಿದ್ದಾರೆ ಅಂಥೇಳಿ ಚಿಟ್ಟಿ ಬಾಬು ಈಗ ಮೋಹನ್ ಬಾಬು ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಶಂಷಾಬಾದ್ನ ಜಲಪಲ್ಲಿಯಲ್ಲಿ 6 ಎಕರೆ ಭೂಮಿಯನ್ನು ಸೌಂದರ್ಯ ಖರೀದಿ ಮಾಡಿರ್ತಾರೆ. ಆ ಭೂಮಿಯನ್ನು ತನಗೆ ಮಾರಾಟ ಮಾಡುವಂತೆ ಈ ಮೋಹನ್ ಬಾಬು ಕೇಳ್ಕೊಂಡಿದ್ರಂತೆ. ಇವರು ಅದಕ್ಕೆ ನಿರಾಕರಿಸಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ.